ನಮಸ್ತೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಬನ್ನಿ, ಇವತ್ತು ಹೂವಿನ ಕೃಷಿಕರಿಗೆ ಈ ಸಮಯದಲ್ಲಿ ಯಾವ ಸಸಿಯನ್ನು ನಾಟಿ ಮಾಡಿದರೆ ಉತ್ತಮ, ನಾಟಿ ಮಾಡಬಹುದಾದ ವಿಧಾನ, ಅದಲ್ಲದೆ ಸಸಿಯ ಬೆಲೆಯ ಬಗ್ಗೆ, ಆರೈಕೆಯ ಬಗ್ಗೆ, ಯಾವ ರೀತಿ ನಾವು ಸಸಿಯನ್ನು ಆರೈಕೆ ಮಾಡಿದರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ, ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ನೋಡಿ, ಈ ಸಮಯದಲ್ಲಿ ಪ್ರತಿಯೊಬ್ಬ ರೈತನೂ ಸಮೇತ ಪೂರ್ಣಿಮಾ ಸಸಿಯನ್ನು ನಾಟಿ ಮಾಡಬಹುದು. ಇದು 3 ತಿಂಗಳ ಹೂವಿನ ಬೆಳೆ ಆಗಿರುತ್ತೆ. ಇದು 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ನೋಡಿ, ಹೂವು ತುಂಬ ಕ್ವಾಲಿಟಿ ಇರುತ್ತೆ. ಇದು ತುಂಬ ದಪ್ಪ ಬರುತ್ತೆ, ಸ್ವಲ್ಪ ಮೀಡಿಯಮ್ ಸೈಜ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಹೂವು. ಮುಖ್ಯವಾಗಿ ಒಳ್ಳೆ ಬೆಲೆ ಇರುತ್ತೆ ಈ ಹೂವಿಗೆ. ನೋಡಿ, ನಾಟಿ ಮಾಡುವ ವಿಧಾನ ಏನಪ್ಪ ಅಂದರೆ, ಒಂದು ಪಾಯಿಂಟಿಗೆ ಡ್ರಿಪ್ ಮುಖಾಂತರ ನೀವು ಬೆಳೆಯೋದೇ ಆದರೆ ಒಂದು ಪಾಯಿಂಟಿಗೆ 2 ಸಸಿಯನ್ನು ನಾಟಿ ಮಾಡಿದ್ದಾರೆ. ಗಮನಿಸಿ, ಅಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ, ಒಂದು ಪಾಯಿಂಟಿಗೆ 2 ಸಸಿಯನ್ನು ನಾಟಿ ಮಾಡಿದ್ದಾರೆ. ಈ ರೀತಿ ಯಾಕಪ್ಪ ನಾಟಿ ಮಾಡಬೇಕು ನಾವು ಮುಖ್ಯವಾಗಿ ಅಂದರೆ, ನೋಡಿ, ಇದು ತುಂಬ ಹರಡ್ಕೊಳುತ್ತೆ. ತುಂಬ ಚೆನ್ನಾಗೇ ಬೆಳೆಯುತ್ತೆ. ಎಲ್ಲ ಹೂವಿನ ಸಸಿ ಥರ ಖಂಡಿತವಾಗಿ ಇದು ಬೆಳೆಯುತ್ತೆ. ಕೆಲವೊಂದು ಜಮೀನಿನಲ್ಲಿ, ಕೆಲವೊಂದು ಮಣ್ಣಿನಲ್ಲಿ ಇದು ತುಂಬ ಹರಡ್ಕೊಳೋದಿಲ್ಲ. ಹಾಗಾಗಿ 2 ಸಸಿಯನ್ನು ನಾವು ನಾಟಿ ಮಾಡಿದರೆ ಎರಡೂ ಕಡೆ ಹರಡ್ಕೊಂಡಾಗ ತುಂಬ ಹೂವು ಸಿಗುತ್ತೆ. ಹಾಗಾಗಿ 2 ಸಸಿಯನ್ನು ನಾಟಿ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಈ ಸಸಿಯ ಬೆಲೆ ಏನಪ್ಪ ಇವತ್ತು ಅಂದರೆ 80 ಪೈಸಾ ಇದೆ, 90 ಪೈಸಾ ನಡೀತಾ ಇದೆ. ಅಂದರೆ 80ರಿಂದ 90 ಪೈಸಾ ಇದು ಇವತ್ತಿಗೆ ಮೂಲ ಬೆಲೆ ಇದ್ರದ್ದು. ಇದರಲ್ಲಿ ವೈಟ್ ಕೂಡ ಬರುತ್ತೆ, ಪೂರ್ಣಿಮಾ ವೈಟ್ ಹೂವೂ ಬರುತ್ತೆ, ಪೂರ್ಣಿಮಾ ಯೆಲ್ಲೋ ಹೂವೂ ಬರುತ್ತೆ. ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ಹಾಕ್ಕೋಬೋದು. ಬಟ್ ಯೆಲ್ಲೋ ಹೂವಿಗೆ ತುಂಬ ಬೇಡಿಕೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೈಟ್ ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಹೆಚ್ಚಾಗಿ ಯೆಲ್ಲೋ ಹೂವನ್ನು ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಲಾಭವನ್ನು ಮಾಡ್ಬೋದು. ಇದು 3 ತಿಂಗಳಿಗೆ ಇದು ಹೂವು ಸ್ಟಾರ್ಟ್ ಆಗುತ್ತೆ. ಮಗ್ಗು ಹೂವು ಸ್ಟಾರ್ಟ್ ಆಗಿಬಿಡುತ್ತೆ. 3-3.5 ತಿಂಗಳಿಗೆ ನೀವು ಹೂವು ಕಟಾವು ಮಾಡಿಬಿಡ್ಬೋದು. ಮೊದಲನೇದಾಗಿ ಇದರ ಆರೈಕೆ ಯಾವ ರೀತಿ ಮಾಡಬೇಕು ಅಂತ ರೈತರು ತಿಳ್ಕೊಬೇಕು. ನೋಡಪ್ಪ, ನೀವು ಸಸ್ಯ ಹಾಕಿದ ಒಂದು 20 ದಿನಕ್ಕೆ ಕಳೆನಾಶಕವನ್ನಾದರೂ ಹೊಡಿಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಸಸಿ ಅಡಿಕೆ ಗಿಡಗಳು ಹಾಕಿರೋದ್ರಿಂದ ಅಡಿಕೆ ಗಿಡಗಳಿಗೆ ತಗಲ್ದಲ್ಲೇ ಹೊಡೆದ್ರೆ ತುಂಬ ಉತ್ತಮ. ನೋಡಿ, ಈ ರೀತಿ ಹೊಸದಾಗಿ ಅಡಿಕೆ ಗಿಡ ಹಾಕಿದರೆ ಈ ರೀತಿ ಕೃಷಿಗಳನ್ನು ಮಾಡಿದಾಗ ಅಡಿಕೆ ಗಿಡಕ್ಕೂ ಹೆಲ್ಪ್ ಆಗುತ್ತೆ, ಈ ಪೂರ್ಣಿಮೆಗೂ ಹೆಲ್ಪ್ ಆಗುತ್ತೆ. ಕಳೆನಾಶಕವನ್ನು ಹೊಡೆದಾದ್ಮೇಲೆ ನೀವು ಡ್ರಿಪ್ ಮುಖಾಂತರ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ವಾಟರ್ ಸಾಲ್ಯುಬಲ್ ಮುಂತೊಂದು ಯಾವುದಾದ್ರೂ ಡ್ರಿಪ್ ಮುಖಾಂತರ ಕೊಡ್ತಾ ಹೋಗ್ಬೇಕು. ಎಷ್ಟು ದಿನಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಬೇಕು. ಕೊಟ್ಟಾಗ ಸಸಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಮಗೆ ಬೆಳವಣಿಗೆ ಆಗ್ತಾ ಮೊಗ್ಗಚ್ಚುತ್ತೆ. ಅಂದರೆ 15 ದಿನಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರಬೇಕು. ನೀವು 20 ದಿನಕ್ಕೊಮ್ಮೆ ಕಳೆಯನ್ನು ತೆಗೆಸ್ತಾ ಇರಬೇಕು. ತೆಗೆಸಿದಾಗ ಕಳೆ ಯಾವುದೇ ಕಾರಣಕ್ಕೂ ಬಿಟ್ಕೊಂಡೇ ಇದ್ದಾಗ ಸಸಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಂತರ ಏನಪ್ಪ ಅಂದರೆ, ಸಸಿ ಬೆಳವಣಿಗೆ ಆಗ್ತಾ ಮೊಗ್ಗಚ್ತಾ ಬರುತ್ತಲ್ಲ, ಮೊಗ್ಗಾದ ಮೇಲೆ ನೀವು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಇದಕ್ಕೆ ಮಳೆಗಾಲ ಆಗಿರೋದ್ರಿಂದ ನೀರನ್ನು ಹೆಚ್ಚು ಕೇಳಲ್ಲ. ಮಳೆ ಬರಲಿಲ್ಲ, ಬಿಸಿಲು ಜಾಸ್ತಿ ಇತ್ತು ಅಂದಾಗ ಕ್ಲೀನಾಗಿ ನೀಟಾಗಿ ನೀರು ಬಿಡಿ. ಸಸಿ ಆರೈಕೆಯಲ್ಲಿ ಸ್ವಲ್ಪ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಯಾಕೆ ಅಂದರೆ, ಸಸಿ ಗುಡ್ ಕ್ವಾಲಿಟಿ ಸಸಿಗಳನ್ನು ತರಬೇಕು ನೀವು. ಯಾವುದೇ ರೀತಿ ಕಪ್ಪು ಮಚ್ಚೆ ಇರಬಾರ್ದು ಸಸಿಯಲ್ಲಿ. ಮುಖ್ಯವಾಗಿ ನೋಡಿ, ಇಷ್ಟೆಲ್ಲ ಹೇಳಿದ್ದೀನಿ. ನಂತರ ಏನಂದರೆ, ಮೊಗ್ಗಚ್ಚಿದ ಮೇಲೆ ಔಷಧಿಯನ್ನು ಸಿಂಪಡಿಸೋದು ಮರಿಬಾರ್ದು. ನೀವು ನೀಟಾಗಿ ಔಷಧಿಯನ್ನು ಸಿಂಪಡಿಸಿದ್ದೇ ಆದಲ್ಲಿ ನಿಮ್ಮ ಪೂರ್ಣಿಮಾ ಹೂವಿನ ಸಸಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಮೊಗ್ಗುಗಳು ಅಭಿವೃದ್ಧಿ ಆಗುತ್ತೆ, ಹೂವು ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಹೂವಿನ ಕೃಷಿಕರಿಗೆ ಮುಖ್ಯವಾಗಿ ಔಷಧಿ, ನೀರು, ಕಳೆ ಇಷ್ಟನ್ನು ನೀಟಾಗಿ ಮೇಂಟೈನ್ ಮಾಡಿದರೆ ಹೂವು ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಅಚ್ಚುಕಟ್ಟಾದ ಆರೈಕೆ ತುಂಬ ಮುಖ್ಯ ಆಗುತ್ತೆ. ಹೂವು ಬಂದ ನಂತರ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಾ ಸರಿಯಾದ ಸಮಯಕ್ಕೆ, ಈಗ ಸೀಸನ್ ವೈಸು ಯಾವ ದಿನ ಕೊಯ್ದರೆ ದುಡ್ಡಾಗುತ್ತೆ, ಎಷ್ಟು ಕೊಯ್ದರೆ ದುಡ್ಡಾಗುತ್ತೆ ಅನ್ನೋ ಲೆಕ್ಕಾಚಾರಗಳ ಮೇಲೆ ಸ್ವಲ್ಪ ಹೂವನ್ನು ಕಟಾವು ಮಾಡಿ 6 ದಿನಕ್ಕೊಮ್ಮೆ 7 ದಿನಕ್ಕೊಮ್ಮೆ ನೀವು ಲಾಭವನ್ನು ಮಾಡ್ಬೋದು. ನೋಡಿ, ರೈತ ಆದವನು ಈ ಸಮಯದಲ್ಲಿ ಪೂರ್ಣಿಮಾ ಸಸ್ಯವನ್ನು ನಾಟಿ ಮಾಡೋದಕ್ಕೆ ಸೂಕ್ತವಾದ ಸಮಯ ಆಗಿರೋದ್ರಿಂದ ದಯಮಾಡಿ ಎಲ್ಲ ರೈತರು ನಾಟಿ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಹೂವಿನ ಕೃಷಿಕರಿಗೆ ಇಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.